ನಾನು ಈ ಒಂದು 35 ವರ್ಷದಿಂದ ಈ ನಾಣ್ಯಗಳನ್ನ ಮತ್ತೆ ಹಳೆ ಕಾಲದ ಅಂಚೆ ಚೀಟಿಗಳನ್ನ ಮತ್ತೆ ನೋಟುಗಳನ್ನ ಭಾರತೀಯ ಪರಂಪರೆ ಮತ್ತೆ ಸಂಸ್ಕೃತಿಯನ್ನ ಬಿತ್ತರಿಸ್ತಕ್ಕಂಥ ಅನೇಕ ನಾಣ್ಯಗಳನ್ನ ನಾನು ಇದುವರೆಗೂ ಕಲೆಕ್ಟ್ ಮಾಡ್ತಾ ಬಂದಿದ್ದೇನೆ. ಸುಮಾರು ನನ್ನ ಹತ್ರ ಒಂದು 3000ಕ್ಕಿಂತ ಅಧಿಕ ಕಲೆಕ್ಷನ್ಸ್ ಇದಾವೆ. ಈ ಒಂದು ನಾಣ್ಯಗಳ ಬಗ್ಗೆ ನಾವು ವಿವರವಾದ ಮಾಹಿತಿಯನ್ನು ಕಲೆ ಹಾಕಿ ಈ ಒಂದು ಮಕ್ಕಳಿಗೆ ಅದರ ಬಗ್ಗೆ ನಾನು ವಿವರವಾದ ಒಂದು ಪ್ರದರ್ಶನಗಳನ್ನು ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಮುಂದೆ ಒಂದು ದಿನ ಈ ಒಂದು ನಾಣ್ಯಗಳು ಸಿಗೋದಿಲ್ಲ. ಈಗೆಲ್ಲ ಫೋನ್ ಪೇ ಮತ್ತು ಗೂಗಲ್ ಪೇ, ಈಗ ಬ್ಯಾಂಕ್ ಟ್ರಾನ್ಸಾಕ್ಷನ್ಸು ಬರ್ತದರಿಂದ ಈ ನಾಣ್ಯಗಳು ಮತ್ತು ನೋಟುಗಳು ಮಾಯವಾಗ್ತಾ ಇದ್ದಾವೆ. ಈಗಿನ ಮಕ್ಕಳು ಇವನ್ನೆಲ್ಲ ನೋಡಿದರೆ, ಈಗ ನಾವು ಹಳೆಯ ಕಾಲದಲ್ಲಿ ಈ ಮಹಾತ್ಮ ಗಾಂಧೀಜಿ, ನೆಹರು ಅವ್ರ ಬಗ್ಗೆ ಎಲ್ಲ ಇರ್ತಕ್ಕಂಥ ನಾಣ್ಯಗಳನ್ನ ಜೋಲಿ ಇಟ್ಕೊಂಡು ಅಡ್ಡಾಡ್ತಿದ್ವಿ. ಅದ್ರ ಇರ್ತಕ್ಕಂಥ ಒಂದು ಖುಷಿ ವರ್ಕ್ ಆಗಲಿ, ಆ ಒಂದು ವಿಶೇಷ ದಿನದಿಂದ ಬಿಟ್ಟಂಥ ನಾಣ್ಯಗಳ ಬಗ್ಗೆ ಆಗಲಿ ನಾವು ತಿಳ್ಕೊಳ್ತಾ ಇದ್ವಿ. ಆದರೆ ಈಗಿನ ಮಕ್ಕಳಿಗೆ ಆ ಒಂದು ಭಾಗ್ಯ ಇಲ್ಲ. ಯಾಕಂದರೆ ಎಲ್ಲ ಫೋನ್ ಪೇ ಬಂದೋದ್ರಿಂದ ಆ ಮಕ್ಕಳು ಆ ನಾಣ್ಯಗಳ ಬಗ್ಗೆ ಆಗಲಿ, ಸೃಜನಶೀಲತೆ ಬಗ್ಗೆ ಆಗಲಿ, ನಮ್ಮ ದೇಶದ ಪರಂಪರೆ ಆಗಲಿ ತಿಳ್ಕೊಳ್ಳುವಂಥ ಮತ್ತು ಅದ್ರ ಬಗ್ಗೆ ಆಸಕ್ತಿ ಮೂಡಿಸುವಂಥ ಒಂದು ಸಂದರ್ಭ ಭಾಳ ಕಡಿಮೆ ಪೋಸ್ಟ್ ಕಾರ್ಡ್ ಅಂದರೆ ನಾವು ಅವಾಗೆ ಲೆಟರ್ಗಳನ್ನು ಒಂದು ಊರಿಂದ ಮತ್ತೊಂದು ಊರಿಗೆ ತಲುಪಿಸ್ತಾ ಇದ್ವಿ. ಆ ಒಂದು ಬರವಣಿಗೆ ಇದೆಯಲ್ಲ, ಅದು ನಾವು ತುಂಬ ಅದ್ಭುತವಾಗಿ ಬರಿತಾ ಇದ್ವಿ. ನಮ್ಮಲ್ಲಿರ್ತಕ್ಕಂಥ ಭಾವನೆಯನ್ನು ಬರವಣಿಗೆ ಮೂಲಕ ವ್ಯಕ್ತಪಡಿಸೋದಂದರೆ ಅದು ಒಂದು ವಿಶೇಷ, ಅದು ಒಂದು ಅನುಭವನೇ ಬೇರೆ. ಆದರೆ ಈಗಿನ ಕಾಲದಲ್ಲಿ ಮೇಲು ಈ ಒಂದು ಮೊಬೈಲ್ ಸಂದೇಶಗಳು ಬಂದಾಗಲಿಂದ ಏನಾಗ್ತಾ ಇದೆ ಅಂದರೆ ಆ ಒಂದು ಮನುಷ್ಯನಲ್ಲಿ ಇರ್ತಕ್ಕಂಥ ಬರವಣಿಗೆ ಕಲೆ ಕಡಿಮೆ ಆಗ್ತಾ ಇದೆ. ಇಲ್ಲಿ ಅನೇಕ ದೇಶದ ನೋಟುಗಳು, ನಾನೊಂದು ಸುಮಾರು 36 ದೇಶಗಳ ನೋಟುಗಳನ್ನ ಕಲೆಕ್ಟ್ ಮಾಡಿದ್ದೀನಿ. ಅದರಲ್ಲಿ ಆ ಒಂದು ದೇಶದ ಸಂಸ್ಕೃತಿಯನ್ನು ಬಿಡ್ತಕ್ಕಂಥ ಆ ಒಂದು ದೇಶದ ಕಲೆ, ವಾಸ್ತುಶಿಲ್ಪ ಮೊದಲಾದವನ್ನ ಇದೆ. ನಮ್ಮ ದೇಶದಲ್ಲಿ ನಾವು ಹಂಪಿ ಉದಾಹರಣೆಗೆ, ಹಂಪಿಯ ಒಂದು ಚಿತ್ರವು ನಮ್ಮ ನೋಟಿನಲ್ಲಿ ಮತ್ತು ನಾಣ್ಯಗಳಲ್ಲಿ ಬಿತ್ತರವಾಗಿದೆ. ಅದೇ ರೀತಿ ನಮಗೆ ಸ್ವಾತಂತ್ರ್ಯ ಬಂದ ವರ್ಷದಿಂದ ಇತ್ತೀಚೆಗೆ ಒಂದು 25 ವರ್ಷ, 50 ವರ್ಷ, 75 ವರ್ಷದ ನಾಣ್ಯಗಳನ್ನು ಅವರು
ವಿಶೇಷ ಸಂದರ್ಭದಲ್ಲಿ ಬಿಟ್ಟಂತ ನಾಣ್ಯಗಳು ನನ್ನ ಹತ್ರ ಕಲೆಕ್ಷನ್ ನಲ್ಲಿ ಇದಾವೆ. ಶ್ರೀ ಮಹಾದೇವ ಎಜುಕೇಶನ್ ಆರ್ಟ್ ಅಂಡ್ ಕಲ್ಚರಲ್ ಟ್ರಸ್ಟ್, JT ಫೌಂಡೇಶನ್ ಮತ್ತು ಶ್ರೀ SRM ಸಂಸ್ಥೆ ವತಿಯಿಂದ ಇಂದು ಮತ್ತು ನಾಳೆ 69ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಬಳ್ಳಾರಿಯಲ್ಲಿ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನವನ್ನು ಆಯೋಜಿಸಿದ್ದೇವೆ. ಇದರಲ್ಲಿ ಬಳ್ಳಾರಿ ಸಾಧಕರತ್ನ, ಕರ್ನಾಟಕ ಸಾಧಕರತ್ನ ಹಾಗೂ ಸ್ಪರ್ಧೆಗಳು, ಕವಿಗೋಷ್ಠಿಗಳು, ಚಿತ್ರಕಲಾ ಸ್ಪರ್ಧೆಗಳು, ಚಿತ್ರಸಂತೆ, ಪುಸ್ತಕ ಸಂತೆ ಹೀಗೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದು ಬಳ್ಳಾರಿಯಲ್ಲಿ ಪ್ರಪ್ರಥಮವಾಗಿ ಈ ರೀತಿಯಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಬಳ್ಳಾರಿ ಜನರಿಗೆ ಬಹಳಷ್ಟು ಹಿಡಿಸಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ಬಂದು ಸಹಕರಿಸಬೇಕು, ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ಈ ವೇದಿಕೆ ಮೂಲಕ ಕೋರ್ಕೊಳ್ತಾ ಇದ್ದೀವಿ.